ಸರ್ ಈಗ ಅಲ್ಲ ಬೆಳಗ್ಗೆ ಸಿಎಂ ಅವರು ಪರ್ಮಿಷನ್ ಕೊಟ್ಟಿದ್ದಾರಂತೆ. ರಣದೀಪ್ ಅವರು ಬಂದಿದ್ರಲ್ಲ, ಏನ್ ಮಾತಾಡಿದ್ರು ಬ್ರದರ್? ಈಗ ಬೆಳಗ್ಗೆ ಸಿಎಂ ಅವರು ಪರ್ಮಿಷನ್ ಓಕೆ ಮಾಡಿದಾರಂತೆ, ಸಿಎಂ ಅವರು ಓಕೆ ಮಾಡಿ ಅಂತ ಹೇಳಿದಾರಂತೆ. ಆದ್ರೆ ಇಲ್ಲಿ ಕೆಲವ್ರ ಕಡೆಯಿಂದ ಅದು ತಡೆ ಆಗ್ತಾ ಇದೆ. ಈಗ ಅವ್ರು ದೊಡ್ಡವರು ಅವರೇ ಕೊಟ್ಟ ಮೇಲೆ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ದಯಮಾಡಿ ಈ ವಿಷಯನ ಮುಗಿಸಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಿಮ್ಗೆ ಶಿಫಾರಸ್ ಬರುತ್ತೆ, ಆದೇಶದ ಶಿಫಾರಸ್ ಅಂತಂದು ಹೇಳ್ಬಿಟ್ಟು ಹೋದ್ರು. ಅಂತ 8:30 ನಡೀತಾ ಇದೆ. ಅರ್ಧ ಗಂಟೆ ಆಶ್ವಾಸನೆ ಕೊಟ್ಟರು. ಹಾಸನಲ್ಲಿ ಸಿಎಂ ಮಾತಾಡಿದಾಗಿದೆ, ಅಲ್ಲಿ ಮೀಟಿಂಗ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಶೆಡ್ಯೂಲ್ ಅವ್ರು ಮೈಸೂರಲ್ಲಿ ಇದೆ. ದಯಮಾಡಿ ತಾವು ಮುಗಿಸಿ. ಅಲ್ಲಿಗೆ ವಿಷಯ ಮುಗಿಸಿದೀವಿ. ಮೈಸೂರಿಗೆ ಬಂದು ಅವರು ಸ್ಪೀಚ್ ಮಾಡ್ಬೇಕಾಗ್ಬೋದು ಅಥವಾ ಅದು ಬಿಫೋರ್ ಆಗ್ಬೋದು. ದಯಮಾಡಿ ಪ್ಲೀಸ್ ಮಾಡ್ಕೊಡಿ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಕಟ್ಟಿರುವಂತ ಒಂದು ನಾನ್ ಪೊಲಿಟಿಕಲ್ ಇದು ಛಲವಾದಿ ಸಂಘ ಅನ್ನೋದು. ಎಷ್ಟೋ ಜನ ಬಡವರ ಪರವಾಗಿ ನಿಂತಿದ್ದಾರೆ, ದಲಿತರು ಅನ್ನೋಕ್ಕಿಂತ ಹೆಚ್ಚಾಗಿ ಬಡವರ ಪರವಾಗಿ ನಿಂತು ಶೋಷಿತರ ಪರವಾಗಿ ನಿಂತಂತ ದೊಡ್ಡ ಹೋರಾಟಗಾರರು ಇವರು. ಸೊ ಹಂಗಾಗಿ ನಂದು ಒಂದು ರಿಕ್ವೆಸ್ಟ್ ಇದೆ, ದಯಮಾಡಿ ಸಿಎಂ ಅವರಿಗೆ ಮನವಿ ಸಲ್ಲಿಸಿ ತಾವೆಲ್ಲ ಸೇರಿದ್ರೆ ಅವಕಾಶ ಮಾಡಿಕೊಟ್ರೆ ಇಲ್ಲೇ ಬ್ಯಾಂಗ್ಳೂರಲ್ಲೇ ಮಾಡ್ತೀವಿ. ಅದೊಂದು ಸ್ಮಾರಕವಾಗಿ ಉಳ್ಕೊಳ್ಳುತ್ತೆ. ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. IAS IPS ಮಾಡುವಂಥ ಗಂಡು ಮಕ್ಕಳು ಹೆಣ್ಮಕ್ಳಾಗಲಿ ಒಂದು ದೊಡ್ಡ ಉದಾಹರಣೆಯಾಗಿ ಉಳ್ಕೊಳ್ಳುತ್ತೆ. ಇದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಒಂದು ಟೆಕ್ನಿಕಲ್ ಇದರ ಪಾಸಿಬಲ್ ಇದೆ ಅಂತ ಅಂದ್ರೆ ನಿಮಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಒಂದು ಒಡನಾಟ ಇರೋ ಕಾರಣ ನೀವೇನಾದ್ರೂ ಅವ್ರ ಕಡೆಯವ್ರಿಗಾರ ಹೇಳ್ಬೋದಾ? ಇಲ್ಲ ಇಲ್ಲೇನಾಗತ್ತೆ, ಇದು ಮಾನ್ಯ ಮುಖ್ಯಮಂತ್ರಿಗಳ ನಿರ್ಧಾರ. ನಾನೊಬ್ಬ ಅವ್ರಿಗೆ ಅಭಿಮಾನಿ ಆಗಿರ್ಬೋದು. ಇಲ್ಲ ನಾನು ಸಲಹೆ ಕೊಡೋಷ್ಟು ದೊಡ್ಡವನಲ್ಲ, ನಾನು ಅಭಿಮಾನಿ ಆಗಿರ್ಬೋದು. ನಂದು ಕೂಡ ಒಂದು ಕೋರಿಕೆ. ಯಾಕೆಂದ್ರೆ ನಾನು ಛಲವಾದಿ ಸಂಘ ಅವತ್ತಿಂದ ನೋಡಿದ್ದೀನಿ. ಯಾಕೆಂದ್ರೆ ನಾನು ಅವ್ರ ಜೊತೆ ಓಡಾಡಿದ್ದೀನಿ. ಅವ್ರದ್ದು ಏನೇ ಆಗಿರಲಿ, ಪೊಲಿಟಿಕಲ್ ಪಕ್ಕಕ್ಕೆ ಎತ್ತಿಗೆ ಬಿಡೋಣ, ಅವರು ಬಡವ್ರನ್ನ ನೋಡ್ತಾ ಇದ್ದಿದ್ದ ರೀತಿ ಅದು ತುಂಬ ದೊಡ್ಡ ವಿಷಯ ಅದು. ಸೊ ಈಗ ಸಮಯ ಅಲ್ಲ ಅನ್ಸುತ್ತೆ ನಂಗೆ ಮಾತಾಡೋದು. ಸೊ ಹಂಗಾಗಿ ನಾನು ಒಬ್ಬ ಪ್ರಜೆಯಾಗಿ ದೊಡ್ಡ ಸಾಧಕರಿಗೆ ಅಲ್ಲೊಂದು ಸ್ಥಳ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ತಾವು ದಯಮಾಡಿ ಮುಗಿಸಿ ಆ ವಿಷಯ. ಸರ್ಕಾರಕ್ಕೆ ಮಾಡಕ್ಕಾಗದಿರುವಂತ ಕೆಲಸ ಯಾವುದೂ ಇಲ್ಲ. ಸೊ ಹಾಗಾಗಿ ಇದೊಂದು ಮನವಿನ ಕುಟುಂಬದ ಪರವಾಗಿ ಮಾಡ್ಕೊಡ್ಬೇಕು ಅಂತ ಮಾಧ್ಯಮ ಮಿತ್ರರಿಗೂ ಕೇಳ್ಕೊತೀನಿ. ಆದಷ್ಟು ಬೇಗ ಅವ್ರಿಗೆ ತಲುಪಿಸಿ ಅವ್ರ ಕಡೆಯಿಂದ ನಮ್ಗೊಂದು ಡಿಸಿಷನ್ ಬರುವಂಗೆ ಮಾಡ್ಕೊಡಿ. ತಾವು ಮಾಡಿಕೊಟ್ರೆ ಕೆಲಸ. ಯಾಕಂದ್ರೆ ಬೆಳಿಗ್ಗೆಯಿಂದ ಕೇಳಿದವರೆಲ್ಲ ಅರ್ಧ ಗಂಟೆ ಅಂದಿದ್ದಾರೆ. ಆಮೇಲೆ ಇದರಲ್ಲಿ ಯಾವುದೇ ಮುಜುಗರ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ, ನಮ್ಮ ತೋಟಕ್ಕೆ ನಾವು ಬೆಳಿಗ್ಗೆನೆ ಕರ್ಕೊಂಡು ಹೋಗಿರ್ತಿದ್ವಿ. ಬಟ್ ಅಭಿಮಾನಿಗಳ ಒತ್ತಾಯದ ಮೇರೆಗೆ, ನೀವು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಾ ಅಭಿಮಾನಿಗಳು ಎಲ್ಲರೂ ಎಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ. ಅದೊಂದೇ ಒತ್ತಾಯದ ಮೇರೆಗೆ ಕುಟುಂಬ ಅಭಿಮಾನಿಗಳ ಜೊತೆಗಿದೆ. ಅಭಿಮಾನಿಗಳು ಮತ್ತೆ ಕುಟುಂಬದ ಕೂಗಿಗೆ ದಯವಿಟ್ಟು ಮಾಧ್ಯಮ ಮಿತ್ರರು ಅಲ್ಲ ಲೇಟಾಗೆ ಮಾಡ್ಬೇಕಷ್ಟೇ. ನನ್ನ ನಂಬಿಕೆ ಏನಂದ್ರೆ ನೀವು ಆದಷ್ಟು ಬೇಗ ತಲುಪಿಸ್ತೀರಾ. ತಮ್ಮ ಕೈಯಲ್ಲಿದೆ ಆ ಶಕ್ತಿ, ತಾವೊಬ್ರು ಅದಕ್ಕೆ ಈಗ ತಾವು ಮನಸ್ಸು ಮಾಡಿ